ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ನನ್ನ ಹೆಸರು ಪ್ರಜ್ವಲ್ ಅಂತೇಳಿ. ಸೊ ಮೂಲತಃ ಬಂದ್ಬಿಟ್ಟು ಮಳವಳ್ಳಿ ಬರುತ್ತೆ, ಅಂದರೆ ಮಂಡ್ಯ ಮಳವಳ್ಳಿ. ಮೇ ಬಿ ಇವ್ರು ಯಾರು ಕೇಳಿದರೆ ಮಂಡ್ಯ ಎಲ್ಲರೂ ಕೇಳಿರ್ತಾರೆ ಬಿಡಿ. ಮಳವಳ್ಳಿ ಬಂದ್ಬಿಟ್ಟು ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಮೂಲತಃ ಬಂದ್ಬಿಟ್ಟು ನಮ್ಮದು ಮಳವಳ್ಳಿ. ಸೊ ಅರೌಂಡು ಒಂದು 7 ಇಯರ್ಸಿಂದ ಬಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಇದ್ದೀನಿ ಕೆಲಸ ಮಾಡಿಕೊಂಡು. ವಿತ್ ಎಜುಕೇಷನ್ ಒಂದು 3 ವರ್ಷ ಮಾಡಿದೆ. ಸೊ ನಂದು ಕಂಪ್ಲೀಟ್ ಮಾಡಿದ್ದೆಲ್ಲ ಎಜುಕೇಷನ್ ಟಿಲ್ PUC ನಾನು ಎಜುಕೇಷನ್ ಮಾಡಿರೋದು ಬಂದ್ಬಿಟ್ಟು ಮಳವಳ್ಳಿಲಿ. ಇನ್ನು ನಮ್ಮ ಅಪ್ಪ ಅಮ್ಮ ಬಂದರೆ ಸೊ ವ್ಯವಸಾಯ ಮಾಡ್ತಾರೆ. ಸ್ಟಿಲ್ ಲಾಸ್ಟ್ ಒಂದು 20 ಇಯರ್ಸಿಂದ ತೊಗೊಂಡ್ರು ಆ ರೇಂಜ್ಗೇನು ಆದಾಯ ಅನ್ನೋ ಥರಕ್ಕಿಲ್ಲ, ಬಿಕಾಸ್ ಆಫ್ ವಾಟರ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಬಂದು ನಮ್ಮ ಒಬ್ಬರು ಬ್ರದರ್ ಇದ್ದಾರೆ, ನಮ್ಮ ಅಣ್ಣವರು. ಅವರು ಅಷ್ಟೇ ನಮ್ಮ ಜೊತೆ ಕೆಲಸ, ಅಂದರೆ ಬೇರೆ ಕಡೆ ಕೆಲಸ ಮಾಡಿದ್ರು ನಮ್ಮ ಜೊತೆ ಇದ್ದಾರೆ ಅಟ್ ಪ್ರೆಸೆಂಟು. ಸೊ ಇದು ನಂದು ಬ್ಯಾಕ್ಗ್ರೌಂಡ್ ನಿಮಗೆ. ಆ್ಯಕ್ಚುಲಿ ಏನಂದರೆ ಲಾಸ್ಟ್ ಒಂದು 20 ಡೇಸಿಂದ ಟ್ರೈ ಮಾಡ್ತಾಯಿದ್ದೀನಿ ಡೈಲಿ ಲಾಗ್ ಮಾಡಬೇಕು ಅಂತೇಳಿ. ಸ್ಟಿಲ್ ಒಂದು ದಿವಸನಾದರೂ ಅಜ್ಜಿ ಒಂದು ದಿವಸನಾದರೂ ಕ್ಲಿಕ್ ಆಗೋದು ಬೇಡವಾ? ಇಲ್ಲ, ಎವ್ರಿ ಡೇ ಒಂದಷ್ಟು ಮಾಡ್ತೀನಿ. ಡೈಲಿ ಒಂದು 6ರಿಂದ 7 ನಿಮಿಷದ ವೀಡಿಯೋ ಮಾಡೋಕ್ಕಾಗ್ತಲ್ಲ ನನ್ನ ಕೈಲಿ. ನೋಡ್ತೀನಿ, ವೀಡಿಯೋ ಮಾಡ್ತೀನಿ, ಇದು ಚೆನ್ನಾಗಿಲ್ಲ, ಹಿಂಗಿದ್ರೆ ಬೆಟರ್ ಇರ್ತದೇನೋ ಅಂತೇಳಿ ಹಂಗೆ ಎತ್ತು ಬಿಸಾಕ್ತೀನಿ ಸೈಡಿಗೆ. ಸೊ ಹಿಂಗಾಗಿ ಅರೌಂಡು ಈ ಕ್ಯಾಮ್ರಾ ತೊಗೊಂಡು ಇವಾಗೇನು ನಾನು ವೀಡಿಯೋ ಮಾಡ್ತಾಯಿದ್ದೀನಿಲ್ಲ, ಈ ಕ್ಯಾಮ್ರಾ ತೊಗೊಂಡು 3 ವರ್ಷ ಆಗೈತೆ ಗೈಸ್. 3 ವರ್ಷದಿಂದ ಸೀರಿಯಸ್ಸಾಗಿ ನಾನು ಕೆರಿಯರು ಅಂದರೆ ಜಾಬಲ್ಲಿ ನಾನೇನು ಹೇಳ್ತಿದ್ದೀನಿಲ್ಲ, ಅದು ಜಾಬಲ್ಲಿ ಒಂದು ಪೊಸಿಷನ್ ತೊಗೋಬೇಕು, ಪ್ಯಾಕೇಜ್ ಸ್ವಲ್ಪ ಜಾಸ್ತಿ ಮಾಡಿಸ್ಕೋಬೇಕು, ಅಂದರೆ ಮಾಡ್ಕೋಬೇಕು, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಇರೋ ಸಾಲಲ್ಲ ಇವಾಗ ಅಂತೇಳಿ ಒಂದು 2ರಿಂದ 3 ವರ್ಷ ಒದ್ದಾಡಿದೆ. ಪೊಸಿಷನ್ ಸಿಕ್ತು, ಅದರಲ್ಲಿ ಏನು ಮಾತೇನಿಲ್ಲ, ಸ್ಯಾಲ್ರಿ ಕೂಡ ಸಿಕ್ತು, ಅದರಲ್ಲೂ ಏನು ಮಾತೇನಿಲ್ಲ. ಬಟ್ ಸ್ಟಿಲ್ ಮೇ ಬಿ ಕಂಪನಿಗೆ ಏನೆಲ್ಲ ಚೇಂಜಸ್ ಕೇಳುತ್ತೆ, ಏನೆಲ್ಲ ಎಕ್ಸ್ಪೆಕ್ಟೇಷನ್ ಐತೆ, ಅದನ್ನು ರೀಚ್ ಆದರೂ ಕೂಡ ನನಗೆ ಮೇ ಬಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ಸ್ಯಾಲ್ರಿ ವಿಷಯದಲ್ಲ, ಲೈಫ್ ಲೀಡ್ ಮಾಡ್ತಿರೋದ್ರಲ್ಲಿ. ಸೊ ಅರೌಂಡ್ ಅಲ್ಲೊಂದು 5 to 6 ಇಯರ್ಸು ಪಾರ್ಟ್ ಟೈಮರಾಗಿ ಸೇರಿಕೊಂಡಿದ್ದು. ಸೊ ಇವಾಗ ಒಂದು ಒಳ್ಳೆ ಪೊಸಿಷನಲ್ಲೇ ಇದ್ದೀನಿ, ಇಲ್ಲ ಅನ್ನೋ ಥರಕ್ಕೆ ಏನಿಲ್ಲ. ಬಟ್ ನಿಜವಾಗ್ಲೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎವ್ರಿ ಡೇ 9 hours ವರ್ಕ್ ಮಾಡ್ತೀನಿ, ಅದರಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ವರ್ಕ್ ವಿಷಯಕ್ಕೆ ಬಂದರೆ ಎಕ್ಸ್ಪರ್ಟೇ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟಿಲ್ ಲೈಫ್ ಲೀಡ್ ಏನು ಮಾಡ್ತಾಯಿದ್ದೀನಲ್ಲ, ಬೆಳಗ್ಗೆ ಹೋಗೋದು 9 to 6 ಮಾಡೋದು, ಮತ್ತು ಸಮ್ ಟೈಮ್ ಮಾರ್ನಿಂಗ್ ಮಾಡ್ತೀನಿ, ಸಮ್ ಟೈಮ್ ಈವ್ನಿಂಗ್ ಇರ್ತೀನಿ. ಅಂದರೆ ಫಸ್ಟ್ ಶಿಫ್ಟ್ ಅಂತ ಹೇಳಿ ಮಾಡ್ತೀನಿ, ಸೆಕೆಂಡ್ ಶಿಫ್ಟ್ ಅಂತ ಹೇಳಿ ಮಾಡ್ತೀನಿ. ಸೊ ಎಲ್ಲೋ ನನಗೆ ಅನಿಸ್ತೈತೆ ಇದೆಲ್ಲ ನನ್ನ ಲೈಫು, ನಾನು ಏನೋ ಒಂದು ಮಾಡಬೇಕು ಅಂತ. ಸೊ ಫೈನಲಿ ಅದು ಏನೇನಂತ ಅಂದ್ಕೊಂಡಿದ್ದೆ ಅದಕ್ಕೆಲ್ಲ ಕೈ ಹಾಕ್ತೆ. ಅದು ಕೂಡ ರನ್ನಿಂಗಲ್ಲಿದೆ ಅಟ್ ಪ್ರೆಸೆಂಟ್, ಇನ್ನು ಇನಿಷಿಯಲ್ ಸ್ಟೇಜ್ ಅವೆಲ್ಲ. ಬಟ್ ಈ ಫೀಲ್ಡಿಗೆ ಏನು ಸೋಷಿಯಲ್ ಮೀಡಿಯಾ ಏನು ನಾನು ಒಂದಷ್ಟು ಕನ್ನಡ ಲಾಗರ್ಸ್ ನೋಡಿದಾಗಲೆಲ್ಲ ಅದೇ ಅನ್ಕೋತಾ ಇದೆ, ಯಾಕೆ ನಾನು ಮಾಡಬಾರ್ದು. ಸೊ ಕೆಲವೊಂದು ಕ್ವಾಲಿಫಿಕೇಷನ್ ಅವ್ರು ಮಾತಾಡುವೆ ಇದೆಲ್ಲ ನಾನು ಸೇಮ್ ಅದೇ ಥರ ಇದ್ದೀನಲ್ಲ ಎಲ್ರ ಜೊತೆ. ಆಲ್ಮೋಸ್ಟ್ ಎಲ್ರಿಗೂ ಲೈಕ್ ಮಾಡ್ತೀನಿ, ಎಲ್ರಿಗೂ ಏನಾರು ಸಣ್ಣ ಪುಟ್ಟ ನನ್ನ ಕಡೆಯಿಂದ ಏನಾರು ಸಜೆಸ್ಟ್ ಮಾಡ್ಬೇಕಾದ್ರೆ ಸಜೆಸ್ಟ್ ಮಾಡ್ತೀನಿ. ಯಾಕೆ ಮಾಡೋಕ್ಕಾಗಲ್ಲ ನನಗೆ ಅಂತೇಳಿ ಒಂದಷ್ಟು ದಿನ ತಲೆ ಕೆಡಿಸ್ಕೊಂಡು ಈ ಕ್ಯಾಮ್ರಾ ತೊಗೊಂಡೆ. ಇದು ಬಂದ್ಬಿಟ್ಟು 3 ಇಯರ್ಸ್ ಬ್ಯಾಕು. ಬಟ್ ಸ್ಟಿಲ್ ನಾನು ಸ್ಟೇಬಲಾಗಿ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ಆ್ಯಂಡ್ ಸ್ಟಿಲ್ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಅಂದರೆ ಇಲ್ಲಿ ಕ್ಲಿಕ್ ಆಗಿಲ್ಲ ಅಂತ ನೆನ್ಕೊಳ್ಳಿ. ಈ ಫೀಲ್ಡಲ್ಲಿ ಒಂದಷ್ಟು 2 ಚಾನಲ್ ಕ್ರಿಯೇಟ್ ಮಾಡ್ತೀನಿ. ನಾವು ಒಂದರಲ್ಲಿ ಬೇರೆ ರಿಲೇಟೆಡ್ ಬೇರೆ ಇದು ಬೇರೆ ಅಂತ ಡಿಬೇಟ್ ಮಾಡ್ಕೊಂಡು ಮಾಡ್ತೀನಿ. ಒಂದರಲ್ಲಿ ನಾನು ಹಾಕಿದ ವೀಡಿಯೋಕ್ಕಿಂತ ಬೇರೆ, ಅಂದರೆ ನಾನು ಇರಲಿ ಸಿಂಪಲಾಗಿ ಇರಲಿ, ಇದೊಂದು ವೀಡಿಯೋ ಮಾಡೋಕ್ಕದ ಅಂತ ಒಂದು ವೀಡಿಯೋ ಮಾಡೋಕ್ಕೆ ಅದು ಸಿಕ್ಕಾಬಟ್ಟೆ ಕ್ಲಿಕ್ಕಾಗಿ ಸಿಕ್ಕಾಬಟ್ಟೆ ಸಬ್ಸ್ಕ್ರೈಬರ್ ಆದರು, ಇಲ್ಲ ಅನ್ನೋ ಥರಕ್ಕೇನಿಲ್ಲ. ಬಟ್ ನಾನೇನು ನಂದು ಫೇಸ್ ವ್ಯಾಲ್ಯೂ ತರಬೇಕು ಅಂತ ಎಫರ್ಟ್ ಆಗ್ತೀನಿಲ್ಲ, ಅದ್ಯಾವುದು ಕ್ಲಿಕ್ ಆಗ್ತಾಯಿಲ್ಲ. ಹಾಕ್ತೀನಿ, ಒಂದು ಸ್ವಲ್ಪ ದಿನ ಡಿಲೀಟ್ ಮಾಡ್ತೀನಿ, ವ್ಯೂಸ್ ಇಲ್ಲ ಅಂತೇಳಿ ಹಾಕ್ತೀನಿ, ಡಿಲೀಟ್ ಮಾಡ್ತೀನಿ, ಇದೇ ಆಗೋಯ್ತು ನಂದು. ಸೊ ಫೈನಲಿ ಇವತ್ತು ಡಿಸೈಡ್ ಮಾಡಿ ಒಂದು ಮಾಡಲೇಬೇಕು ಅಂತೇಳಿ ಮಾಡಿದ್ದೀನಿ. ಸೊ ಎಲ್ಲಿವರೆಗೆ ಬಂದು ನಿಮ್ಮವರೆಗೂ ರೀಚ್ ಆಗುತ್ತಿಲ್ವೋ ಐ ಡೋಂಟ್ ನೋ ಈ ವಿಡಿಯೋ. ಇನ್ ಕೇಸ್ ರೀಚ್ ಆಗ್ತಾಯಿದ್ರೆ ದಯವಿಟ್ಟು ಯಾರೆಲ್ಲ ನೋಡ್ತಾಯಿದ್ರೆ ನಿಮಗೆ ಧನ್ಯವಾದಗಳಂತ ಹೇಳ್ತೀನಿ. ಮತ್ತು ಇದೇ ಥರ ಲಾಗ್ ಮಾಡೋಕ್ಕೆ ಅಂತಲೇ ಟ್ರೈ ಮಾಡ್ತಾ ಇರ್ತೀನಿ. ಅಂದರೆ ನನಗೆ ಕಾನ್ಫಿಡೆನ್ಸ್ ಐತೆ ಮಾಡಬೇಕು ಅಂತ. ಬಟ್ ಇದು ಇಷ್ಟಪಡ್ತಾರೋ ಈ ಥರ ಕನ್ಫ್ಯೂಷನಲ್ಲಿ ಬಂದ್ಬಿಟ್ಟು ನಾನು ಲಾಗೇ ಮಾಡೋಕ್ಕಾಗ್ತಿಲ್ಲ. ಎನಿವೇ, ಇನ್ಮೇಲೆ ಐ ವಿಲ್ ಡೂ ಮೈ ಬೆಸ್ಟ್ ಅಂತೇಳಿ
ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಏನು ರಿಲೇಟೆಡ್ ಮಾಡ್ತೀಯಪ್ಪ ನೀನು ಅಂತ ಹೇಳಿದ್ರೆ, ದೇವ್ರಾಣೆ ಗಾಯ್ಸ್ ನನಗೆ ಏನೂ ಗೊತ್ತಿಲ್ಲ, ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ. ಇಷ್ಟು ದಿನ ಕೆಲಸ ಅಂತ ಕೆಲಸದಿಂದನೇ ಬಿದ್ದಿದೆ. ಸೊ ಇವಾಗ ನಾನು ಸ್ವಲ್ಪ ಕಲ್ತ್ಕೋಬೇಕು, ತಿಳ್ಕೊಬೇಕು, ಒಂದಷ್ಟು ಕಡೆ ಓಡಾಡಬೇಕು, ಸ್ವಲ್ಪ ಲೈಫ್ ಫ್ರೀಡಮಾಗಿ ಇರೋದು, ಒಂದು ಲೈಫ್ ಸ್ವಲ್ಪ ಎಂಜಾಯ್ ಮಾಡಬೇಕು ಎಲ್ಲರ ಜೊತೆ. ಇನ್ನು ನಂದೇನು ಇವಾಗೇನು ಫ್ರೆಂಡ್ಸ್ ಝೋನ್ ಆಗಿರ್ಬೋದು, ಎಲ್ಲೋದ್ರೂ ನಾನು ಅಟ್ಲೀಸ್ಟ್ ನಾನು ಯಾರು ಫೈಂಡ್ ಔಟ್ ಮಾಡೋ ಥರಕ್ಕೆ ಒಂದು ರೇಂಜ್ ಆಗಬೇಕು ಅಂತ ನಾನು ಅನ್ಕೋತೀನಿ ತುಂಬ ಸತಿ. ಸೊ ಅದಕ್ಕೆ ಅಂತೇಳಿ ಈ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡೆ ಹೊರತು ನನಗೆ ಏನೋ ನಿಮ್ಗೆ ಇನ್ಪುಟ್ ಕೊಡ್ಬೇಕಾದ್ರೆ ದೇವ್ರಣ್ಣ ನನಗೇನೋ ಗೊತ್ತಿಲ್ಲ ಗೈಸ್. ನಾನೇ ಎಲ್ಲ ಕಲಿತು ನಾನು ಹೊಸ್ದಾಗಿ ಕಲಿಬೇಕಷ್ಟೇ. ನಾನು ಹೇಳೋದು ಏನಿಲ್ಲ ಇಲ್ಲಿ, ನಾನು ಕಲಿತಿರೋದನ್ನೇ ಹಾಕಬೇಕಾಗುತ್ತೆ ಏನಾದರೂ ಅಷ್ಟೇ. ಯಾವ ಫೀಲ್ಡಲ್ಲಿ ಕೈ ಹಾಕಿದ್ರೂ ಇವಾಗ ಹೊಸ್ದಾಗಿ ಕಲಿಬೇಕು. ಏನಪ್ಪ ಇಷ್ಟಿನ ಗಂಟೆ ಕೆಲಸದಲ್ಲಿ ಏನಾರಪ್ಪ ನೀನು ಎಕ್ಸ್ಪರ್ಟ್ ಅಂತ ಹೇಳ್ತಿದೆ, ಕೆಲಸ ಬೆಟರ್ ಮಾಡ್ತಿದೆ ಅಂತ ಹೇಳ್ತಿದೆ ಅಂದರೆ, ಹೌದು ರೀಟೇಲ್ ವಿಷಯದಲ್ಲಿ ಬಂದರೆ, ರೀಟೇಲು ಗ್ರಾಸರಿ ಅನ್ನೋ ವಿಷಯದಲ್ಲಿ ಬಂದರೆ ಎಕ್ಸ್ಪರ್ಟ್ ಇದ್ದೀನಿ. ಅಂದರೆ ಲೈಕ್ ಅದ್ರ ಬಗ್ಗೆ ನಾಲೆಡ್ಜ್ ಎಲ್ಲ ಸ್ವಲ್ಪ ಗೊತ್ತು. ಸೊ ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಬೇಕಾದ್ರೆ ಅದ್ರ ರಿಲೇಟೆಡ್ ವೀಡಿಯೋ ಅಪ್ಡೇಟ್ ಮಾಡೋ ಅಂದರೆ ಅಪ್ಡೇಟ್ 200% ಅಪ್ಡೇಟ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಬಟ್ ನಂದೇನು ಪೊಸಿಷನ್ ಅಂತ ಹೇಳೋಕ್ಕಾಗಲ್ಲ. 1-2 ಬಂದ್ಬಿಟ್ಟು ನಾನೇನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಕೂಡ ಅಂದರೆ ಅದೇ ಹೇಳೋಕ್ಕಾಗಲ್ಲ. ಸೊ ಕಂಪ್ನಿಲಿ ಬೇಕಾದ್ರೆ ಏನು ಚೇಂಜಸ್ ಆಗ್ತೈತೆ, ಏನು ಕಂಪ್ನಿ ಎಕ್ಸ್ಪೆಕ್ಟೇಷನ್ ಐತೆ, ಏನು ಮಾಡ್ತೈತೆ ಕಂಪ್ನಿ ಅಂತ ಬೇಕಾದ್ರೆ ಹೇಳ್ಬೋದು. ಆ್ಯಂಡ್ ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಇನ್ ಕೇಸ್ ಆ ಥರ ವೀಡಿಯೋ ಏನಾರು ಅಪ್ಡೇಟ್ ಮಾಡಿದ್ರೆ ಅದು ಯಾವುದು ಪ್ರಮೋಷನ್ ರಿಲೇಟೆಡ್ ಅಂತೂ ಅಲ್ವೇ ಅಲ್ಲ. ನನಗೆ ಯಾರು ಗೈಸ್ ಕೊಡ್ತಾರೆ ಪ್ರಮೋಷನ್ ಮಾಡುವಂಥ ವೀಡಿಯೋ ಮಾಡ್ಕೋಕ್ಕೆ ಬಿಡೋದೇ ಹೆಚ್ಚು. ಬಟ್ ಆ ಥರ ಏನಾದ್ರು ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ತೆಗೆದಾಕಿ. ಹಂಗಾಗಿ ಏನು ಅಪ್ಡೇಟ್ ಮಾಡ್ತೀನಿ ಅಂತ ದೇವರಣ್ಣ ನಂಗೆ ಗೊತ್ತಿಲ್ಲ. ನಾನು ಅಪ್ಡೇಟ್ ಮಾಡಿದ್ದೇನಾದ್ರು ನಿಮ್ಮ ಕೈಗೆ ಸಿಕ್ತಂದರೆ ದಯವಿಟ್ಟು ನೋಡಿ, ಅಷ್ಟು ಹೇಳ್ಬೋದು ಅಷ್ಟೇ. ಸೊ ಹಿಂಗೆ ಸುಮ್ಮನೆ ಜಸ್ಟ್ ಈ ಫ್ರೆಶ್ಶಾಗಿ ಹೊಡಿಸ್ಕೋತಾರೆ ಅಂತಾರೆ ಗೊತ್ತಾ, ಮೇ ಬಿ ಅದು ನನ್ನ ಚಾನಲಲ್ಲಿ ಸಿಗ್ಬೋದು. ಏನು ವಿಷಯಕ್ಕೆ ಕೈ ಹಾಕಿದ್ರು ಪ್ರಾಬ್ಲಮ್ ಆಗೋದು ಅಂದರೆ ಯಾವ ಥರ ಹೇಳಿ ಅಂದರೆ ಎಲ್ಲ ಅಂದರೆ ಬೇರೆದು ಅಂದರೆ ಈ ರೀಟೇಲ್ ಫೀಲ್ಡ್ ಬಿಟ್ಟು ಬೇರೆ ಏನಾರು ಹೊಸ್ದಾಗಿ ಮಾಡ್ತಾಯಿದ್ದೀನಿ ಅಂದರೆ ಅದು ಫ್ರೆಶ್ಶಾಗಿ ಹೊಡಿಸ್ಕೊಂಡಾಗ ಏನಾರು ಪ್ರಾಬ್ಲಮ್ ಮಾಡ್ಕೊಂಡ್ರೆ ಈ ಥರದ ಕಂಟೆಂಟ್ ಬೇಕಾದ್ರೆ ನಿಮ್ಗೆ ಸಿಗ್ತಾವೆ ನೋಡಿ. ಅಂದರೆ ಪ್ರಾಬ್ಲಮ್ ಆಗೋದು, ಅಲ್ಲೇನೋ ಮಿಸ್ಟೇಕ್ ಮಾಡ್ಕೊಳ್ಳೋದು, ಈ ಥರ ಅಂದರೆ ಈ ಥರ ಕಂಟೆಂಟ್ ಸಿಗುತ್ತೆ ನಿಮಗೆ. ಅದು ಯಾವ ರೇಂಜ್ವರೆಗೆ ಗೊತ್ತಿಲ್ಲ ನಿಮ್ಗೆ ರೀಚ್ ಆಗುತ್ತೆ ಅಂತ. ಸೊ ಫೈನಲಿ ಬಟ್ ರೀಚ್ ಆಗ್ಬೋದು ಅಂತ ಅನ್ಕೋತೀನಿ ನಿಮಗೆ. ಆ್ಯಂಡ್ ಮೇ ಬಿ ನೀವು ನೋಡ್ತಿದ್ದೀರಾ ಈ ಏನು ಇವಾಗ ಕ್ಯಾಮ್ರಾ ಏನು ಅಂದರೆ ವೀಡಿಯೋ ಆಗ್ತಿದೆಯಲ್ಲ, ಈಗ ಇದು ಬಂದ್ಬಿಟ್ಟು ಅರೌಂಡು ನಾನು 2022 ತೊಗೊಂಡೆ ಅನ್ಕೋತೀನಿ, 22 ಆವಾಗಲೇ ಒಂದು 47 ಬಿದ್ದಿತ್ತು. ಸೊ ರೀಸೆಂಟಾಗಿ ಇದು ಹೆಲ್ಮೆಟ್ಗೆ ಹಾಕೋಕ್ಕೆ ಅಂತೇಳಿ ಅದೊಂದು ತೊಗೊಂಡೆ. ಅಂದರೆ ನನಗೆ ಆಕ್ಸೆಸರೀಸ್ ಇಷ್ಟೊಂದು ಕಾಸ್ಟ್ಲಿ ಐತೆ ಅಂತ ದೇವ್ರನೇ ಗೊತ್ತಿಲ್ಲ. ನಾನು ಒಂದು ಕ್ಯಾಮ್ರಾ ತೊಗೊಂಡ್ರೆ ಮುಗಿದೋಗುತ್ತಲ್ಲ ಅಂಥೇಳಿ ಅವಾಗ ಒಂದು ಅಮೌಂಟ್ ಇದ್ದು ಚೀಟಿಂದ ಅವಾಗ ತಾನೇ ಬಂದಿತ್ತು. ಏನು ಅವಾಗ ತಾನೇ ಹೊಸ್ದಾಗಿ ಕೆಲಸ ಮಾಡ್ತಿದ್ದೆ, ಅಷ್ಟೊಂದು ಗೊತ್ತಿಲ್ಲ ನನಗೆ. ಫ್ರೆಶ್ಶಾಗಿ ನೀಟಾಗಿ ತೊಗೊಬಿಟ್ಟೆ, ಕ್ಯಾಮ್ರಾ ತೊಗೊಬಿಟ್ರೆ ಮುಗಿದೋಯ್ತು ಅಂತ. ಆಮೇಲೆ ಗೊತ್ತಾಯ್ತು ಆಕ್ಸೆಸರೀಸ್ಗಳೆಲ್ಲ ಇಷ್ಟೊಂದು ಕಾಸ್ಟ್ ಇವೆ, ಇದಕ್ಕೆಲ್ಲ ಇದ್ರೇ ಇದು ಯೂಸ್ ಆಗೋದು. ಇಲ್ಲಾಂದರೆ ಆ ರೇಂಜ್ಗೆ ನಾನು ಎಕ್ಸ್ಪೆಕ್ಟ್ ಮಾಡೋ ರೇಂಜ್ಗೆಲ್ಲ ವೀಡಿಯೋ ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ಅವಾಗೆಲ್ಲ ಸ್ವಲ್ಪ ಅಂದರೆ ಬೇಜಾರಾಗಿ ಸುಮ್ಮನೆ ಅಪ್ಸೆಟ್ ಆಗಿ ಸುಮ್ಮನೆ ಆಗಿಬಿಟ್ಟೆ ಸ್ವಲ್ಪ ದಿನ. ಆಮೇಲೆ ಸಣ್ಣ ಪುಟ್ಟ ವೀಡಿಯೋ ಮಾಡಾಕ್ತೀನಿ, ಯಾವುದು ಕ್ಲಿಕ್ ಆಗೋಲ್ಲ, ಮತ್ತೆ ಡಿಲೀಟ್ ಮಾಡ್ತೀನಿ, ಸುಮ್ಮನೆ ಆಗ್ತೀನಿ, ಮತ್ತೆ ಹಾಕ್ತೀನಿ, ಸ್ವಲ್ಪ ದಿನ ನೋಡ್ತೀನಿ, ಯಾಕೆ ಓಡಲ್ಲ ಇದು ಅಂತೇಳಿ ಡಿಲೀಟ್ ಮಾಡ್ತೀನಿ. ಸೊ ಹಿಂಗಾಗಿ ನಂದು ಫುಲ್ಲು ಟೈಮ್ ಎಲ್ಲ ವೇಸ್ಟ್ ಆಯಿತು ಒಂದು 3 ವರ್ಷ. ಆಮೇಲೆ ಅದೇ ಹೇಳಿದ್ನಲ್ಲ ಕೆರಿಯರ್ ಅಂತ, ಅಂದರೆ ಜಾಬಲ್ಲಿ ಒಂದು ಏನೋ ಮಾಡಬೇಕು ಅನ್ನೋದು ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಆವಾಗಲೇ. ಸೊ ಅದಂತೂ ರೀಚ್ ಆಗಿದ್ದೀನಿ, ಸಾಕು ನನಗೆ ಆ ಲೆವೆಲ್ಲು. ಅದಕ್ಕಿಂತ ಏನು ಅದಕ್ಕಿಂತ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಒಂದು ಒಳ್ಳೆಯ ಹೆಸರು ಕೂಡ ಇದೆ, ಏನು ಆ ಥರಕ್ಕೇನು ಪ್ರಜ್ವಲ್ ಅಂದರೆ ಫೈಂಡ್ ಔಟ್ ಮಾಡಲ್ಲ ಅನ್ನೋ ಥರಕ್ಕಂತೂ ಇಲ್ಲ ಆ ಕಂಪ್ನೀಲಿ. ಸೊ ಹಂಗಾಗಿ ದೊಡ್ಡ ಲೆವೆಲ್ವರೆಗೂ ಅಂದರೆ ಒಂದು RBH SBH ಲೆವೆಲ್ವರೆಗೂ ನನ್ನ ಹೆಸರು ಮುಟ್ಟೋ ಥರಕ್ಕಿದೆ, ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಸೊ ಅದಕ್ಕೆ ಇವಾಗ ಏನು ನಮ್ಮದು ಫ್ಯಾಷನ್ ಏನೈತೆ ಅದ್ರ ಕಡೆ ಸ್ವಲ್ಪ ನೋಡೋದು ಅಂತೇಳಿ. ಸೊ ಇದೊಂದೇ ಅಂತಲ್ಲ ಗೈಸ್, ನಿಜವಾಗ್ಲೂ ಸೀರಿಯಸ್ ಆಗಿ ಬೇರೆಯವ್ರ ಮೇಲೆ ಏನಾದ್ರು ದೇವರನ್ನೇ ಡಿಪೆಂಡ್ ಆಗಿಬಿಟ್ರೆ, ಅಂದರೆ ನಮ್ಮ ಗ್ರೋತು ನಾವೇ ಹಾಳು ಮಾಡ್ಕೊಂಡಾಗಿ ಅಂತ ಅಂದ್ಕೊಳ್ಳಿ. ಅದು ಏನೇ ಆಗಿರಲಿ, A ಇಂದ Z ವರೆಗೆ ನಾವೇ ಇನ್ವಾಲ್ವ್ ಆಗಿ ಮಾಡೋದು ಅಂತ ಅಂದ್ಕೊಳ್ಳಿ. ದೇವರನ್ನೇ ಅಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದೆಲ್ಲ ನಮ್ಮ ಲೈಫ್ ಪೂರ್ತಿ ನಾವು ಅದನ್ನು ಏನಂತಾರೆ ಯೂಸ್ ಮಾಡ್ಕೋಬೋದು. ಈ ಥರಕ್ಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಏನಾಗುತ್ತೆ ಗೊತ್ತಾ, ಕೆಲವ್ರು ಮಾಡ್ಕೊಡಲ್ಲ ಅನ್ನೋ ಥರಕ್ಕೇನಿಲ್ಲ. ನಮಗೇನು ನಾಲೆಡ್ಜ್ ತಿಳ್ಕೊಳ್ಳೋಕೆ ಏನೂ ಆಗೋಲ್ಲ. ಆಮೇಲೆ ಅವರು ಹೇಳಿದ್ದೆಲ್ಲ ಮಾಡ್ಕೊಡ್ಬೇಕಾಗುತ್ತೆ. ಸಮ್ ಟೈಮ್ ಏನು ಕೇಳಿದ್ರು ಮಾಡ್ಕೊಡ್ಬೇಕಾಗುತ್ತೆ.
ಸೊ ಆ ಲೆವೆಲ್ವರೆಗೆಲ್ಲ ಅಂದರೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಕೆಲವು ಟೈಮ್ ಅಮೌಂಟ್ ಕೇಳಿದ್ರೆ ಅಮೌಂಟ್ ಕೊಡಬೇಕಾಗುತ್ತೆ. ಸೊ ಹಂಗಾಗಿ ಕೆಲವೊಂದು ನಮ್ಗೆ ಅಡ್ಜಸ್ಟ್ ಆಗಲ್ಲ ಕೆಲವರು ಆ ಥರ ವಿಷಯಗಳಲ್ಲಿ. ಸೊ ಹಂಗಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ದೇವರಾಣೆ ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ. ದಯವಿಟ್ಟು ಆ ಥರ ಡಿಪೆಂಡ್ ಆಗ್ತೀನಿ. ಇವ್ರು ನಂಬ್ಕೊಂಡು ಏನಾರು ಸ್ಟಾರ್ಟ್ ಮಾಡ್ತೀನಿ, ಅವ್ರು ನಂಬ್ಕೊಂಡು ಏನಾರು ಇವರಿದ್ದಾರೆ ನಮ್ಗೆ ಹೆಲ್ಪ್ ಮಾಡ್ತಾರೆ, ಈ ಥರಕ್ಕೆ ಏನಾರು ಇದ್ದರೆ ದಯವಿಟ್ಟು ಮೈಂಡಿಂದ ಆಚೆಗೆ ಹಾಕ್ಬಿಟ್ಟು ನಿಮ್ಮ ಲೈಫ್ ನೀವು ಲೀಡ್ ಮಾಡಿ. ಅದು ತಪ್ಪೋ ಸರಿನೋ ಇನ್ನೊಂದೇನೋ ಪ್ರಾಬ್ಲಮ್, ಅದು ವಾಟ್ ಎವರ್ ಏನೇ ಇರಲಿ, ನೀವೇ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ. ಲೈಫಲ್ಲಿ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತೆಲ್ಲ ನಾಳೆಗೆ ನೀವೇ ಅಪ್ಲೈ ಮಾಡ್ತೀರಾ ಆ ಫಾರ್ಮುಲಾನ. ಸೊ ಎಕ್ಸ್ಪೀರಿಯೆನ್ಸ್ ಆಗಿ ಫ್ರೆಶ್ ಆಗಿ ಹೊಡಿಸ್ಕೋತಿರಲ್ಲ, ಅದು ತುಂಬಾ ನಿಮಗೆ ಯೂಸ್ ಆಗುತ್ತೆ ಮುಂದಕ್ಕೆ. ಏನಂದರೆ ಈ ಥರ ಮಾಡಿದ್ರೆ ನಾನು ಅಂದರೆ ಪ್ರಾಬ್ಲಮ್ ಮಾಡ್ಕೊಡಲ್ಲ, ಎಡವಲ್ಲ ಅನ್ನೋ ಥರಕ್ಕೆ ಬರುತ್ತೆ. ನಾವು ಯಾವಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ, ಬೇರೆಯವ್ರ ಮೇಲೆ ಇದು ಮಾಡ್ತೀವಿ, ಸೊ ನಮಗೇನೂ ಗೊತ್ತಾಗಲ್ಲ. ಅವ್ರು ಹೇಳೋದಕ್ಕೆಲ್ಲ ಬೇಕಾಗುತ್ತೆ. ಫೈನಲಿ ನಿಷ್ಠುರಗಳು ಜಾಸ್ತಿ ಸ್ಟಾರ್ಟ್ ಆಯ್ತವೆ. ಸೊ ಅವ್ರೂ ಅಂದರೆ ಈ ವಿಷಯದಲ್ಲಿ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ, ನಮಗೂ ಇರೋಲ್ಲ, ಈ ಥರ ಬಂದ್ಬಿಡ್ತವೆ. ಸೊ ನಂದು ಸಜೆಷನ್ ಬಂದ್ಬಿಟ್ಟು, ಸಜೆಷನ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ಏನಲ್ಲ, ಬಟ್ ಹೇಳ್ತಾಯಿದ್ದೀನಿ ದಯವಿಟ್ಟು ಆ ಥರ ಏನಾದ್ರು ಇದ್ದು ನಾನು ಸ್ಟಾರ್ಟ್ ಮಾಡ್ತೀನಿ, ಅವ್ರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಫ್ಯಾಮಿಲಿ ವಿಷಯದಲ್ಲಾದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಗೈಸ್, ಕಂಪ್ನಿ ಓಪನ್ ಮಾಡೋಕ್ಕೆ ಅಂದರೆ ಹೊಸ್ದಾಗಿ ಏನೇ ನೀವು ಸ್ಟಾರ್ಟಪ್ ಮಾಡ್ತೀನಿ ಅಂದ್ರೂ ಅಷ್ಟೇ. ಸೊ ನನಗೇನಾದ್ರು ಪ್ರಾಬ್ಲಮ್ ಆದರೆ ಇಂಥವ್ರು ಬರ್ತಾರೆ ಅನ್ನೋ ಥರಕ್ಕೆ ಇದೆಯಲ್ಲ, ಅವೆಲ್ಲ ಸ್ವಲ್ಪ ಮೈಂಡಿಂದ ತೆಗೆದು ಆಚೆಗೆ ಹಾಕ್ಬಿಟ್ಟು ರಿಯಾಲಿಟಿಗೆ ಬನ್ನಿ. ಸ್ವಲ್ಪ ನಿಮಗೆ ಬೇಕಾದ್ರೆ ನಿಮಗೇನೇ ಪ್ರಾಬ್ಲಮ್ ಅನ್ನೋ ಥರಕ್ಕಿದ್ರೆ ಸ್ವಲ್ಪ ಸೇವಿಂಗ್ ಮಾಡಿಕೊಳ್ಳಿ, ಅದನ್ನೇ ಯೂಸ್ ಮಾಡಿ. ಸೊ ಹೆಲ್ತ್ ವಿಷಯಕ್ಕೆ ಬಂದರೆ ಒಂದಷ್ಟು ಮೇ ಬಿ ನಿಮಗೆ ಗೊತ್ತಿರ್ತದೆ. ಈ ಇವತ್ತಿನ ದಿನಗಳಲ್ಲೆಲ್ಲ ಅಷ್ಟೊಂದು ಏನು ಹೇಳ್ಕೊಟ್ಟು ಇದು ಮಾಡೋ ಥರಕ್ಕೇನಿಲ್ಲ. ಒಂದಷ್ಟು ಇನ್ಸೂರೆನ್ಸ್ ಮಾಡಿ ಸಿಕ್ಕಿದ್ರೂ ಆಗುತ್ತೆ. ಸೊ ಬೇರೆ ಬೇರೆ ಇದನ್ನೆಲ್ಲ ತೊಗೊಂಡ್ರೆ ಅಂದರೆ ನಿಮ್ಗೆ ಒಳ್ಳೊಳ್ಳೆ ಇದೇ ಸಿಗುತ್ತೆ. ಆ ಥರಕ್ಕೇನಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು. ಸೊ ನೀವೇನು ಅಂದರೆ ಪ್ರೊಫೆಷನಲ್ಲಿ ಏನರಲ್ಲಿ ನೀವು ಇದ್ದೀರಾ, ಯಾವುದು ನಿಮಗೆ ಸೆಟ್ ಆಗುತ್ತೆ ಅನ್ನೋ ಥರಕ್ಕೆ. ಸೊ ಇದೊಂದರಿಂದ ನಾವು ಮೇ ಬಿ ನಮ್ಮ ಲೈಫಲ್ಲಿ ನಾವು ಬ್ಯಾಕ್ ಹೋಗ್ತೀವಿ, ಒಂದಷ್ಟು ನೆಗೆಟಿವ್ ಬ್ಯಾಲೆನ್ಸ್ ಹೋಗ್ತೀವಿ ಅಂತ ಹೇಳಿದ್ರೆ ಮೇ ಬಿ ಹೆಲ್ತ್ ಇಶ್ಯೂಯಿಂದ ಫ್ಯಾಮಿಲಿಯಲ್ಲಿ ಯಾರಿಗೆ ಪ್ರಾಬ್ಲಮ್ ಆದ್ರೂ ಅಮೌಂಟ್ ಅಂತೂ ಪ್ರಾಬ್ಲಮ್ ಆಗೋಗ್ಬಿಡ್ತದೆ. ಸೊ ನಾವು ದುಡಿಯೋದು ಬಂದ್ಬಿಟ್ಟು ಅವಾಗ ಹೆಲ್ತ್ಗೆ ಅಂದರೆ ಅದಕ್ಕೂ ಮೀರಿ ಪ್ರಾಬ್ಲಮ್ಗಳು ಕೆಲವು ಟೈಮ್ ಆಗ್ಬಿಡ್ತವೆ. ಸೊ ಹಂಗಾಗಿ ಇನ್ಶೂರೆನ್ಸ್ ಇದ್ದರೆ ಬೆಟರ್ ನನಗೆ ಪ್ರಕಾರ ತೊಗೊಂಡ್ರೆ ನೀವು ಸ್ವಲ್ಪ ಸ್ಟೇಬಲ್ ಇರ್ಬೋದು. ಸೊ ಅಷ್ಟೊಂದು ಎಕ್ಸ್ಪೆನ್ಸಿವ್ ಏನೇ ಇದ್ರೂ ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಗುತ್ತೆ. ನಿಮ್ಮದು ಸ್ಯಾಲ್ರಿ ಥರ ಉಳ್ಕೊಳ್ತದೆ. ಏನು ಮಂತ್ಲಿ ಕಮಿಟ್ಮೆಂಟ್ ಇರ್ತದೆ, ಮಂತ್ಲಿ ಕಮಿಟ್ಮೆಂಟ್ ಥರ ಇರ್ತದೆ. ಸೊ ಹಂಗಾಗಿ ನನ್ನ ಸಜೆಷನು, ನಿಮಗೆ ಬೇಕಾದರೆ ನೀವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅಂದ್ಕೋತೀನಿ. ಅಷ್ಟೇ ಗೈಸ್, ಇಷ್ಟು ಹೇಳ್ಬೋದು ಅಷ್ಟೇ. ಇನ್ನೊಂದು ನಿಮ್ಮ ಕಡೆಯಿಂದ ಸಜೆಷನ್ನು ಏನಿಲ್ಲ ಅಂದರೆ ಏನರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ಬೋದು, ಏನು ಜಾಸ್ತಿ ಟ್ರೆಂಡಿಂಗ್ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದೊಂದು ಸ್ವಲ್ಪ ಯಾರು ಸಜೆಸ್ಟ್ ಮಾಡಿದ್ರೆ ನಮಗಿನ್ನ ಹೆಲ್ಪ್ಫುಲ್ ಆಗುತ್ತೆ.